ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ದಿನನಿತ್ಯ ನಾವು ಪೂಜಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಅದರಲ್ಲಿ ಎಷ್ಟೋ ಒಂದು ವಿಷಯಗಳು ನಾವು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ರೂ ಕೂಡ ಗೊಂದಲಮಯವಾಗಿರುತ್ತೆ. ಅಂದರೆ ಇದು ಸರಿಯೋ ತಪ್ಪೋ, ಮಾಡಬೇಕೋ ಮಾಡಬಾರ್ದು ಹೇಗೆ ಅಂತ. ಹಾಗೆ ಅದರಲ್ಲಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಹೆಣ್ಮಕ್ಳು ಗಂಟೆಯನ್ನು ಬಾರಿಸ್ಬೇಕೋ ಬಾರಿಸಬಾರ್ದು. ಕೆಲವೊಬ್ರು ಬಾರಿಸ್ಬೇಕು ಅಂತ ಹೇಳ್ತಾರೆ, ಕೆಲವೊಬ್ರು ಬಾರಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ದಿನನಿತ್ಯದ ಪೂಜೆಯಲ್ಲಿ ನಾವು ದೇವರನ್ನ ಮೆಚ್ಚಿಸಲು ಅನೇಕ ವಸ್ತುಗಳನ್ನು ಪೂಜೆಯಲ್ಲಿ ಬಳಸುತ್ತೇವೆ. ಈ ಪೂಜಾ ಸಾಮಗ್ರಿಗಳನ್ನು ನಾವು ನಿಯಮಿತವಾಗಿ ದೇವರ ಪೂಜೆಯಲ್ಲಿ ಉಪಯೋಗಿಸುತ್ತೇವೆ. ಅವುಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಪೂಜಾ ಗಂಟೆ. ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವು ಗಂಟೆ ನನಗೆ ಎಂದೆಂದಿಗೂ ಪ್ರಿಯವಾದ ಒಂದು ವಸ್ತು ಎಂದು ಹೇಳಿದ್ದಾರೆ. ನನ್ನ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸುವುದರಿಂದ 100 ತ್ಯಾಗ ಮಾಡಿದಷ್ಟು ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ನನ್ನ ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸಿದರೆ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಆ ವ್ಯಕ್ತಿಯು ಎಲ್ಲಾ ಪಾಪಗಳಿಂದಲೂ ದೂರವಾಗುತ್ತಾನೆ ಎಂದು ವಿಷ್ಣು ದೇವರು ತಿಳಿಸಿದ್ದಾರೆ. ಇದರೊಂದಿಗೆ ನಾವು ಗಂಟೆಯ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಗಂಟೆಯ ನಾಲಗೆಯಲ್ಲಿ ಸರಸ್ವತಿ ದೇವಿ, ಉದರದಲ್ಲಿ ಮಹಾರುದ್ರ, ಮುಖದಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ಹಿಡಿಯ ಭಾಗದಲ್ಲಿ ಪ್ರಾಣಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ. ಗಂಟೆಯನ್ನು ಬಾರಿಸಿದಾಗ ಅದರಿಂದ ಉಂಟಾಗುವ ಶಬ್ದ ದುಷ್ಟಶಕ್ತಿಗಳನ್ನು ದೂರವಿಡುತ್ತದೆ ಹಾಗೂ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆಗಳು ಮೂಡುವುದು, ಮನಸ್ಸು ಕೂಡ ಪ್ರಶಾಂತವಾಗಿರುವುದು. ಇಷ್ಟೇ ಅಲ್ಲದೆ ಗಂಟೆಯನ್ನು ಬಾರಿಸಿದಾಗ ಓಂಕಾರನಾದ ಕೇಳಿಸುವುದು. ಇದು ಕಿವಿಗೆ ಬಿದ್ದಾಗ ನಮ್ಮೆಲ್ಲ ಚಿಂತೆಗಳು ದೂರವಾಗುವುದು. ಆದ್ದರಿಂದ ಗಂಟೆಗೆ ಮಾನಸಿಕ ಚಿಂತೆ ದೂರ ಮಾಡುವಂತಹ ಸಾಮರ್ಥ್ಯ ಕೂಡ ಇದೆ ಎಂದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸಬಹುದು. ಕಾರಣ, ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವಂಥದ್ದು ಹೆಣ್ಣು ಮಕ್ಕಳಾಗಿರುತ್ತಾರೆ. ಹಾಗೆ ಬ್ರಾಹ್ಮಣರ ಮನೆಯಲ್ಲಿ ಹೆಚ್ಚಾಗಿ ಗಂಡಸರೇ ಪೂಜೆಯನ್ನು ಮಾಡುತ್ತಾರೆ. ಆದ್ರಿಂದ ಹೆಚ್ಚಾಗಿ ಅವರೇ ಪೂಜೆ ಮಾಡೋ ಕಾರಣದಿಂದ ಅವರು ಗಂಟೆಯನ್ನು ಬಾರಿಸುತ್ತಾರೆ. ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಟೆಯ ಬಳಕೆಯನ್ನು ಕಡಿಮೆ ಮಾಡುತ್ತಾರೆ. ಆದರೆ ಕೆಲವೊಂದು ಪೂಜಾ ವಿಧಿಗಳನ್ನು ಮಾಡುವಾಗ ಹೆಣ್ಣು ಮಕ್ಕಳು ಪೂಜಾರಥವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಗಂಟೆಯನ್ನು ಬಾರಿಸುತ್ತಾರೆ. ದಿನನಿತ್ಯ ಪೂಜಾ ವೇಳೆಯಲ್ಲಿ ಗಂಟೆಯನ್ನು ಬಾರಿಸುವ ಉದ್ದೇಶ ದೇವರುಗಳ ಆಗಮನಕ್ಕಾಗಿ, ಹಾಗೆ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಷ್ಟಶಕ್ತಿಗಳು ಇದ್ದರೆ ಹೊರಗೆ ಹೋಗಲು, ಇದರೊಂದಿಗೆ ಪೂಜೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬಾರದೆನ್ನುವ ಉದ್ದೇಶದಿಂದ ದಿನನಿತ್ಯ ಪೂಜೆಯಲ್ಲಿ ನಾವು ಗಂಟೆಯನ್ನು ಬಾರಿಸಬೇಕಾಗುತ್ತದೆ. ಯಾವಾಗ ನಾವು ಗಂಟೆಯನ್ನ ಬಾರಿಸಬೇಕು? ಸ್ನಾನೇ ಧೂಪೇ ಚ ನೈವೇದ್ಯೆ ದೀಪೇ ವಸ್ತ್ರೇ ಚ ಭೂಷಣೆ ಘಂಟನಾದಂ ಪ್ರಕೃವಿತ ತಥಾ ನೀರಾಜನೇಪಿತ ಚ. ಭಗವಂತನಿಗೆ ಸ್ನಾನ ಮತ್ತು ಅಭಿಷೇಕವನ್ನು ಮಾಡುವಾಗ ಗಂಟೆ ಬಾರಿಸಬೇಕು. ಧೂಪ ಮತ್ತು ನೈವೇದ್ಯವನ್ನು ದೇವರಿಗೆ ಅರ್ಪಿಸುವಾಗ ಗಂಟೆ ಬಾರಿಸಬೇಕು. ದೀಪವನ್ನು ಬೆಳಗುವಾಗ ಹಾಗೂ ಬಟ್ಟೆ ಆಭರಣಗಳನ್ನು ದೇವರಿಗೆ ಅರ್ಪಿಸುವಾಗ ಭಗವಂತನಿಗೆ ನಾವು ಗಂಟೆಯ ಶಬ್ದವನ್ನು ಮಾಡಬೇಕು. ಹಾಗೂ ದೇವರಿಗೆ ಆರತಿಯನ್ನು ಬೆಳಗುವಾಗ ಗಂಟೆಯನ್ನು ಬಾರಿಸಬೇಕು. ವಿಶೇಷವಾಗಿ ನಾವು ಬಳಸುವಂತಹ ಕೈಗಂಟೆಗಳ ಮೇಲ್ಭಾಗದಲ್ಲಿ ಗರುಡ ದೇವರ ಚಿತ್ರವಿರಬೇಕು. ಹಿಂದೂ ಧರ್ಮದಲ್ಲಿ ಗರುಡ ದೇವತೆಯನ್ನು ವಿಷ್ಣುವಿನ ವಾಹನ ಎಂದು ಕರೆಯಲಾಗುತ್ತದೆ. ಗರುಡ ದೇವನನ್ನು ಹಿಂದೂ ಧರ್ಮದ ಪ್ರಮುಖ ಪಕ್ಷಿ ಮತ್ತು ದೇವರು ಎಂದು ಕೂಡ ಪೂಜಿಸಲಾಗುತ್ತದೆ. ಮನೆಯಲ್ಲಿ ಪೂಜೆಗೆ ಬಳಸುವ ಗಂಟೆಯಲ್ಲಿ ಗರುಡ ಚಿತ್ರವಿದ್ದರೆ ಭಕ್ತರ ಸಂದೇಶವನ್ನು ಭಗವಂತನಿಗೆ ತಿಳಿಸಲು ಇದು ವಿಷ್ಣುವಿನ ವಾಹನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಗರುಡ ಗಂಟೆಯನ್ನು ಬಾರಿಸುವುದರಿಂದ ಭಕ್ತರ ಪ್ರಾರ್ಥನೆಗಳು ನೇರವಾಗಿ ಭಗವಂತನಿಗೆ ತಲುಪುತ್ತವೆ ಹಾಗೂ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿದು ಮನೆಯ ವಾತಾವರಣವು ಕೂಡ ಪರಿಶುದ್ಧವಾಗಿರುತ್ತದೆ. ಗಂಟೆ ಇಲ್ಲದ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಗಂಟೆ ಬಾರಿಸಿ ಪೂಜೆ ಮಾಡೋದರಿಂದ ಮನೆಯ ವಾತಾವರಣ ಶುದ್ಧವಾಗಿರುತ್ತದೆ ಹಾಗೂ ನಕಾರಾತ್ಮಕತೆಯಿಂದ ಕೂಡ ದೂರವಾಗುತ್ತದೆ. ಸ್ನೇಹಿತರೆ, ನಮ್ಮ ಪೂರ್ವಜರು ತಿಳಿಸಿದಂತಹ ಶಾಸ್ತ್ರಗಳು ಮತ್ತು ಅದರ ಆಚರಣೆಯ ಹಿಂದೆ ಎಷ್ಟೊಂದು ಮಹತ್ವಪೂರ್ಣವಾದಂತಹ ಅಂಶಗಳಿವೆ. ಅವುಗಳನ್ನು ನಾವು ಕೂಡ ಪಾಲಿಸುತ್ತಾ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.